ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇದು ಸಾಟರ್ಡೆ ಮಾರ್ನಿಂಗ್ ವ್ಲಾಗ್. ಸೊ ನಾನು ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಲೇಟಾಗಿ ಎದ್ದಿದ್ವಿ. ಸೊ ಸಾಟರ್ಡೆ ಆಗಿರೋದ್ರಿಂದ ನನ್ನ ಮಗಳಿಗೆ ರಜಾ ಇರುತ್ತೆ. ಸೊ ಇಲ್ಲಿ ತರಕಾರಿ ಬಂದು ನಾನು ಈರುಳ್ಳಿ, ಆಲೂಗೆಡ್ಡೆ, ಟೊಮೊಟೊ, ಬೀನ್ಸು ಮತ್ತು ಕ್ಯಾರೆಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಗೆ. ಮತ್ತು ಈ ಕಡೆ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ, ಮತ್ತು ಕಾಯಿ ತುರಿ. ಸೊ ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನು ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊತಿದ್ದೀನಿ. ಸೊ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೆ 2 ಸ್ಪೂನ್ ತುಪ್ಪ ಮತ್ತು ಒಂದೂವರೆ ಸ್ಪೂನಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ಕೊತೀನಿ. ಎಣ್ಣೆ ಮತ್ತು ತುಪ್ಪ ಕರಗಿದ ಮೇಲೆ ಸಾಸಿವೆ ಹಾಕ್ಕೊಬೇಕು. ನೋಡಿ, ಸಾಸಿವೆ ಹಾಕ್ಕೊಂಡು ನೆಕ್ಸ್ಟು ಸಾಸಿವೆ ಚಿಟಪಟ ಅಂದಮೇಲೆ ನಾವು ಏನು ಹಚ್ಚಿಟ್ಕೊಂಡಿರ್ತೀವಿ ತರಕಾರಿ, ಈರುಳ್ಳಿ ಎಲ್ಲನೂ ಸೇರಿಸ್ಕೊತೀನಿ. ನಾನು ಒಟ್ಟಿಗೆ ಸೇರಿಸ್ಕೊತೀನಿ. ಕರಿಬೇವು ಹಾಕ್ಕೊತಾ ಇದ್ದೀನಿ. 3 ಗಡ್ಡೆಯಷ್ಟು ತೊಳೆದು ಇಟ್ಕೊಂಡಿದ್ದೆ, ಅದನ್ನೇನು ಕಟ್ ಮಾಡಿ ಹಾಕ್ತಾಯಿಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ಈಗ ತರಕಾರಿನ ಸೇರಿಸ್ಕೊತೀನಿ. ತರಕಾರಿ ಸೇರಿಸ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಲಿಡ್ ಕ್ಲೋಸ್ ಮಾಡಿ ಕೂಡ ಸ್ವಲ್ಪ ಹೊತ್ತು ಬೇಯಿಸ್ಕೊಬೇಕು. ಅದು ಸ್ವಲ್ಪ ಸ್ಮೂತ್ ಆಗಬೇಕಲ್ಲ, ಹಾಗಾಗಿ. ಸೊ ಎಣ್ಣೆಯಲ್ಲಿ ಸ್ವಲ್ಪ ಸ್ಮೂತ್ ಆಗುತ್ತೆ. ಜಾಸ್ತಿ ಎಣ್ಣೆ ಏನು ಬಳಸಲ್ಲ ನಾನು. ಎಷ್ಟು ಬೇಕೋ ಅಷ್ಟನ್ನೇ ನಾನು ಯೂಸ್ ಮಾಡ್ಕೊಳ್ಳೋ ಅಂಥದ್ದು ಎಣ್ಣೆನ. ಈಗ ತುರಿದಿರೋಂಥ ಕಾಯಿ ತುರಿ ಮತ್ತು ಏನು ಮಸಾಲೆಗೆ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ರುಬ್ಕೊತೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು. ಈ ಕಡೆ ಚೆನ್ನಾಗಿ ತರಕಾರಿ ಎಲ್ಲ ಬೇಯ್ತಾ ಇದೆ. ಅದನ್ನು ಮಧ್ಯೆ ಮಧ್ಯೆ ತೆಗೆದುಬಿಟ್ಟು ನಾನು ಮಿಕ್ಸ್ ಮಾಡ್ಕೊತಾ ಇರ್ತೀನಿ, ಯಾಕಂದರೆ ಒತ್ತಿಬಿಡುತ್ತೆ, ಸೀದೋಗ್ಬಿಡುತ್ತೆ ಅಂತ ಹೇಳಿ. ಈಗ ರುಬ್ಬಿರೋಂಥ ಮಸಾಲೆನ ಫುಲ್ ಅಂದರೆ ನೈಸ್ ಪೇಸ್ಟ್ ಮಾಡ್ಕೊಂಡಿರ್ತೀನಿ. ಚಟ್ನಿ ಆದಂಗೆ ಆಗಿರುತ್ತೆ ನೋಡಿ. ಅದನ್ನು ಮಿಕ್ಸ್ ಮಾಡ್ಕೊತೀನಿ. ಯಾವುದೇ ಥರ ನೀರು ಮಿಕ್ಸ್ ಮಾಡಿಲ್ಲ. ಸೊ ಎಣ್ಣೆಗೇ ಫ್ರೈ ಆಗುತ್ತೆ ಅದು ಇವಾಗ, ಎಣ್ಣೆ ಮತ್ತು ತುಪ್ಪದಲ್ಲೇ. ಒಂದು 2 ಮಿನಿಟ್ಸು ಫ್ರೈ ಆದರೆ ಸಾಕು. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋದರೆ ಸಾಕು. ನೋಡಿ, ಈಗ ಅದಕ್ಕೆ ನಾನು 2 ಲೋಟ ಆಗೋವಷ್ಟು ಅಕ್ಕಿನ, ಸಣ್ಣ ಸೋನಾ ಮಸೂರಿ ಅಂತ ಬರುತ್ತಲ್ಲ, ಅದನ್ನು ತೊಳೆದು ಇಟ್ಕೊಂಡಿದ್ದೆ. 2-3 ಸಲ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ. ಈಗ ಲೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸಲ ಮಿಕ್ಸ್ ಕೊಟ್ಟು ನೆಕ್ಸ್ಟು 2 ಲೋಟ ಅಕ್ಕಿಗೆ ತರಕಾರಿ ಎಲ್ಲ ಇರುತ್ತಲ್ಲ, 4ರಿಂದ 4.25 ಲೋಟದಷ್ಟು ನೀರನ್ನು ಸೇರಿಸ್ಕೊಬೇಕು. ಸೊ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಕೊಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ಒಂದು 2 ಮಿನಿಟ್ಸ್ ಸ್ವಲ್ಪ ಅಂದರೆ ಕುದಿ ಬರೋ ತನಕ ಇರಬೇಕು. ಮಧ್ಯ ಮಧ್ಯ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕು. ಹೈ ಫ್ಲೇಮಲ್ಲಿ ಇಟ್ಟು ಕುಕ್ಕರ್ ಕ್ಲೋಸ್ ಮಾಡಿದ್ದೀನಿ. ಈಗ ಕೂಗ್ತಾ ಇದೆ ನೋಡಿ. 2 ಸಲ ಕೂಗಿಸ್ಕೊಂಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದೆ ವೆಜಿಟೇಬಲ್ ಪಲಾವ್. ನೀವು ಯಾವ ಥರ ಮಾಡ್ತೀರಾ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೋಡಿ,
ಆಗಿದೆ. ತರಕಾರಿ ಎಲ್ಲ ಸ್ವಲ್ಪ ಮೇಲಿತ್ತು, ಹಾಗಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಸರ್ವ್ ಮಾಡ್ಕೊಂಡಿದ್ದೀನಿ ತಿನ್ನಲಿಕ್ಕೆ. ಸೊ ಇದೆಲ್ಲ ಆದಮೇಲೆ ನಾವು ಹೊಲ್ದ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಹೊಲ್ದ ಹತ್ರ ಬಂದಿದ್ದೀವಿ. ಫ್ರೆಂಡ್ಸ್, ನಾವು ಹೊಲ್ದ ಹತ್ರ ಬಂದಿದ್ದೀವಿ ಅಲ್ವಾ ಡಿಂಪು? ಏನಕ್ಕೆ ಬಂದಿರೋದು ನಾವು? ಬೇಲಿ ಗಿಡಕ್ಕೆ ನೀರು ಹಾಕ್ತಾರೆ ಯಾರನ್ನ? ತೆಂಗಿನ ಗಿಡಕ್ಕೆ. ಹೌದು, ತೆಂಗಿನ ಗಿಡಕ್ಕೆ ನೀರು ಬಿಡ್ಸೋಕ್ಕೆ ಬಂದಿದ್ದೀವಿ ಅಲ್ವಾ? ಅಳ್ಕಾಯಿ ಸಿಡ್ದಾವಲ್ವಾ? ಓ, ಬಿಡಿಸ್ಕೊಳ್ಳಿ ನಡಿ. ಯಾರೆಲ್ಲ ಹಿಂಗೆ ಹಾಕವ್ರೆ? ಅದೇ ಅವರು ಒಯ್ಯೋರು ಆಳುಗಳ್ಗೆ ಹೇಳಿದ್ರೇನೋ. ಅಳ್ಕಾಯಿ ಚೆನ್ನಾಗೈತೆ ನೋಡಿ, ಎಷ್ಟೊಂದೈತೆ. ಇಲ್ಲೆಲ್ಲ ಬಾ. ತಾಳೆಲ್ಲ ಕೊಯ್ಕೊಂಬಿಟ್ಟವ್ರೆ. ನೀಟಾಗಿ ಐತೆ ಹೇಳಿ ಇವಾಗ. ಏನಪ್ಪಿ ಫ್ರೆಂಡ್ಸ್, ನಾವು ಹೊಲ್ದ ಹತ್ರ ಬಂದಿದ್ವಿ. ಸೊ ಮಳೆಗಾಲ ಎಲ್ಲ ಮುಗ್ದಿದೆ ಅಲ್ವಾ? ಸೊ ನಮ್ಮದು ಯಾವುದು ಬೋರ್ ಇಲ್ಲ. ಸೊ ಹಾಗಾಗಿ ಟ್ಯಾಂಕರಲ್ಲಿ ನೀರು ಬಿಡಿಸ್ಬೇಕು. ಈಗ ರೀಸೆಂಟಾಗಿ ಜೂನ್ ತಿಂಗಳಲ್ಲಿ ನಾವು ಇಕ್ಕಿರೋ ಅಂಥದ್ದು. ಟೋಟಲ್ 80 ಚಿಲ್ಲರೆ ಇದೆ ಸಸಿ, ಅಷ್ಟು ಗಿಡ ಇಕ್ಸಿದ್ದೀವಿ. ಸೊ ಹಾಗಾಗಿ ವಾಟರ್ ಅಂದರೆ ಟ್ಯಾಂಕರಲ್ಲಿ ನೀರು ಬಿಡಿಸ್ತೀವಿ. ಸೊ ಒಂದು 15 ಡೇಸ್ಗೆ ಒಂದು ಸಲ ಬಿಡಿಸೋಣ ಅಂತ ಅಂದ್ಕೊಂಡು. ನೋಡಿ, ಈ ವಿಡಿಯೋ ಹೇಗೆ ಅನ್ನಿಸ್ತು? ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.